ಅಲ್ಲೇ ಸೌಂಡ್ ಆಗ್ತೈತೆ, ಅದಕ್ಕೆ ಫುಲ್ಲು ಭಯ ಆಗ್ತೈತೆ ನನಗೆ ಫುಲ್ಲು ಭಯ ಆಗ್ತೈತೆ, ಮೈಯೆಲ್ಲ ಜುಮ್ಮಂದಿದೆ. ಯಾಕಂದರೆ ಫುಲ್ಲು ಸೈಕ್ ಅಂದ್ಕೊಳ್ರಿ. ಆ ಕಡೆ ಕೆರೆ ಈ ಕಡೆ ಹಳ್ಳ ಹೆಂಗೈತೆ ಗೊತ್ತಾ? ಇಲ್ಲಿಂದ ಸ್ಟಾರ್ಟು ಆಟ. ರೋಡ್ ನೋಡ್ರೆ ಕಳ್ದೆ ಹೋಗ್ತೀರ ಅಂದ್ಕೊಳ್ಳಿ. ಈ ಗಾಡಿ ಹತ್ತಾ ಇದೀವಿ ಅಂದ್ರೆ ಇನ್ನು ಎಕ್ಸ್ಪಲ್ಸ್ ಎಲ್ಲ ಸಿಕ್ಬಿಟ್ರೆ ಇನ್ಯಾವ ಥರ ಹೇಳಿ ಹಂಗೆ ಕುದುರೆ ಆಡ್ಸಂಗೆ ಆಡ್ಸ್ಬಿಡೋದೆ ಅಂದ್ಕೊಳ್ಳಿ ಎಲ್ಲ. ಅದು RS ಅಲ್ಲಿ ಡಬಲ್ ಹೋಗ್ತಿರೋದು ಈ ರೋಡಲ್ಲಿ. ಎಕ್ಸ್ಪಲ್ಸ್ ಇದೆ 4 ಜನ ಹೊಂಟೋಗಿ ಅಂದ್ಕೊಳ್ರಿ ಹಂಗೆ. ಎಕ್ಸ್ಪಲ್ಸ್ ಎಲ್ಲ ಮಡಗಿರೆ ಫುಲ್ಲು ಆಫ್ ರೋಡ್ಗಂತೂ ಮಸ್ತು ಜಾಗ. ಆದ್ರೆ ಎಷ್ಟೊಂದೇ ಇಲ್ಲ, ಇದೊಂದ ಮಾತ್ರ ಜಾಗ. ಮೇಲವ್ರೆ ಸಾಕಾಲ ನೋಡ ಅನ್ಕೋ. ನೋಡ್ರಿ ಹೆಂಗೈತೆ ವ್ಯೂ. ನಮ್ಮೂರಲ್ಲಿ ಇದ್ದು ಈ ತರ ಪ್ಲೇಸ್ಗಳು ನೋಡಿದ್ದಾರೆ ನಾವು ವೇಸ್ಟು. ಬನ್ನಿ ರೀ ನಮ್ಮ ಕನಕಪುರ್ಗೆ, ತೋರಿಸ್ತೀನಿ ರೀ ಸ್ವರ್ಗ ಏನು ಅಂತ. ಹೆಂಗೈತೆ ಕ್ರೇಜಿ ಅನ್ಕೊಡ್ರಿ ವ್ಯೂ ಅಂತೂ. ಆ ಕಡೆ ಬೆಟ್ಟ ಗುಡ್ಡ ಮಸ್ತು. ಇಂಥ ಪ್ಲೇಸಲ್ಲಿ ಅವ್ರು ಮನೆ ಕಟ್ಕೊಂಡು ಇದ್ಬಿಟ್ರೆ ಹೇಳೋರಿಲ್ಲ ಕೇಳೋರಿಲ್ಲ, ಲೈಫಲ್ಲಿ ಇಷ್ಟ ಬಂದಂಗೆ ಇರ್ಬೋದು ಹಂಗೆ. ಅದು ಬೆಟ್ಟದ ಮೇಲೆ ಈ ತರ ಹೊಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜ್ ಇರಬೇಡ ಅಂತ. ರೋಡು ಹಿಂಗೆ ಸೀದಾ ಹೋದ್ರೆ ಕನಕಪುರ ಹೋಗುತ್ತೆ, ಅದು ಬೆಟ್ಟ ಗುಡ್ಡದ ಮೇಲೆನೆ. ಕ್ರೇಜಿ ಅನ್ಕೊಳ್ರಿ ರೋಡ್ ಅಂತೂ ಮಾತ್ರ. ಜಾಗ ಇನ್ನೂ ಕ್ರೇಜಿ ಆಗೈತೆ. ಮುಂದೆ ಇನ್ನೂ ವೀಡಿಯೋಸ್ ಮಾಡೋಣ, ಒಳ್ಳೆ ವೀಡಿಯೋಸ್ಗಳು. ಅಲ್ಲಿ ನೋಡ್ರಿ ಫುಲ್ಲು ಕಾಡು ಇದೆಲ್ಲ. ಹುಲಿ ಸಿಂಹ ಕಳ್ಳಿ ಚಿರತೆ ಎಲ್ಲ ಇದೆ. ಯಾವ್ದು ಬಂದು ಹಿಡ್ಕೋಬೋದಂತ ಗೊತ್ತಿಲ್ಲ ನಮ್ಮನ್ನ. ಆದ್ರೂ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗೈತೆ ಅಂತ. ಇನ್ನು ಮುಂದೆ ಹೋದ್ರೆ ಇನ್ನೂ ಮಸ್ತಾಗಿ ತೋರಿಸ್ತೀನಿ ಬನ್ನಿ ಅಲ್ಲೆಲ್ಲ ಯಾವ ಥರ ಐತೆ ವ್ಯೂ ಅಂತ. ನೋಡ್ರಿ ಅಲ್ಲಿ ಕಾಣಿಸ್ತಿರೋದೆಲ್ಲ ಅದು ರೈಸ್ ಮಿಲ್ಲು. ಆ ಕಡೆ ಮರೆ ಕನಕಪುರ, ಸುತ್ತಮುತ್ತ ಫುಲ್ಲು ಬೆಟ್ಟ. ಅಲ್ಲೆಲ್ಲ ಫುಲ್ಲು ರೋಡ್ ಇದೆ. ಏನಾರ ಟೈಮ್ ಸಿಕ್ಕಿದ್ರೆ ಅಲ್ಲಿರೋ ಫುಲ್ಲು ಎಲ್ಲ ತೋರಿಸ್ತೀನಿ. ಅದು ನಮ್ಮ ಮೌತೂರು ಡ್ಯಾಮು, ಬ್ಯಾಕ್ ವಾಟರ್. ನಮ್ಮೂರ ಹತ್ರ ಈ ಥರ ಪ್ಲೇಸ್ ಐತೆ ಅಂತ ಎಲ್ಲರೂ ತೋರಿಸ್ತೀನಿ ನೋಡ್ರಿ. ಫುಲ್ಲು ಇಲ್ಲೆಲ್ಲ ಜನ ಬರೋಕ್ಕೆ ಎದ್ರುಕೊಂತಾರೆ. ಯಾಕೆಂದರೆ ಹುಲಿ ಕರಡಿ ಚಿರತೆ ಅವೆಲ್ಲ ಜಾಸ್ತಿ ಐತಿ ಕಾಡಲ್ಲಿ. ಏನಂದರೆ ಒಳಗಡೆ ಒಳ್ಳೆ ವ್ಯೂ ಐತೆ. ನೋಡೋಣ ಬನ್ನಿ ಹೆಂಗೈತೆ ಏನು ಅಂತ. ಫುಲ್ಲು ರಿಸ್ಕು ಮಾತ್ರ ಎಲ್ಲ ಬಿಡಲ್ಲ ಯಾರನ್ನೂ. ನೋಡ್ರಿ ಎಲ್ಲ ಫುಲ್ಲು ಹೋಗ್ಬಾರ್ದು ಅಂತ ಫುಲ್ಲು ಹಳ್ಳ ಬಗ್ದವ್ರೆ. ಒಂದಷ್ಟು ದೂರ ಮಾತ್ರ ಈ ಥರ ಮಧ್ಯ ಇದೈತೆ ರೋಡ್ ಐತೆ. ಅಂದರೆ ಆನೆ ಅವೆಲ್ಲ ಬರಬಾರ್ದು ಅಂತ ಗುಂಡಿ ಬಗ್ದವ್ರೆ. ದನ ಕರು ಹಸು ಯಾರು ಬರಲ್ಲ ಈಗ. ಮೊದಲಾಗಿರೇ ಬರ್ತಾಯಿದ್ರು. ಈಗ ಫುಲ್ಲು ಫಾರೆಸ್ಟ್ ಏರಿಯಾ ಆಗಿಬಿಟ್ಟು ಕಾಡಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಆಗಿಬಿಟ್ಟು ಯಾರನ್ನೂ ಬಿಡ್ತಲ್ಲ ಕಾಡಿಗೆ. ಇದೇ ಥರ ಒಳ್ಳೊಳ್ಳೆ ಜಾಗಗಳು ತೋರಿಸ್ತೀನಿ. ಇಷ್ಟ ಆದರೆ ಅಕೌಂಟ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಎಲ್ಲ ಫುಲ್ಲು ಕಾಡು. ಮುಂದೆ ಒಂದು ಬೆಟ್ಟ ಐತೆ. ಬೆಟ್ಟದ ಮೇಲೆ ಬೆಟ್ಟದ ಮಧ್ಯ ಕೆರೆ ಐತೆ. ಅಂದರೆ ಸ್ವಲ್ಪ ಗುಂಡಿ ಥರ ಆಗ್ಬಿಟ್ಟು ನೀರು ಐತಲ್ಲಿ. ಅದು ಹೆಂಗಾಗಿ ಗೊತ್ತಾ ವ್ಯೂ ಕ್ರೇಜಿ ಅಂದ್ಕೊಳ್ರಿ. ಇಲ್ಲೆಲ್ಲ ಬರಬೇಕು ಅಂದರೆ 10-15 ಜನ ಹುಡುಗರು ಇರಬೇಕು. ಇಬ್ಬಿಬ್ಬರೇ ಬರ್ತೀವಿ ಅಂದ್ರೆ ಆಗಲ್ಲ. ನಾವು ನೋಡಿ ಇಬ್ಬರೇ ಬಂದಿದ್ದೀವಿ. ನೋಡಿ ಯಾವ ಥರ ಐತೆ ಪ್ಲೇಸು ಅಂತ. ಫುಲ್ ಕಾಡಲ್ಲಿ ಏನು ಅಂದರೆ ಕಾಡಲ್ಲಿ ಜಾಸ್ತಿ ಯಾವಿರಲ್ಲ. ಯಾಕೆಂದರೆ ನವಿಲುಗಳು ಎಲ್ಲ ತಿನ್ಕೊಂಡಿರ್ತವೆ. പക്ഷെ ಮುಳ್ಳೈತೆ ಫುಲ್ಲು ಲವ್. ಈ ಕಡೆ ಜಾಗ ಐತೆ ನೋಡ್ತೀನಿ. ನಾನು ಸುಮಾರು ವರ್ಷ ಆಯ್ತು ಬಂದಿಲ್ಲಿಗೆ, ದಾರಿ ಮರ್ತೋಗ್ಬಿಟ್ಟಿದ್ದೀನಿ. ಇದೆಲ್ಲ ಕಾಡು ಮಧ್ಯೆ ಇರೋ ಜಾಗ. ಹಾಗೆಲ್ಲ ಇಲ್ಲಿ ಆರಾಮಾಗ್ತಾಯಿದ್ರು, ಅಂದರೆ ರಾಗಿ ಬೆಳೀತಾಯಿದ್ರು. ಇವಾಗ ಫಾರೆಸ್ಟ್ ಎಲ್ಲ ಅಕ್ವೈರ್ ಆದಮೇಲೆ ಎಲ್ಲ ಬಿಟ್ಬಿಟ್ಟಿದೆ, ಯಾರು ಬೆಳೀತಾಯಿಲ್ಲ. ಶಿವಕ ಬರೋಕ್ಕೆ ಮುಂಚೆ ಆಗಲ್ಲ, ಕಾಲೆಲ್ಲ ಕಿತ್ತಾಗ್ತಾವೆ ಮುಳುಗಳು. ಅಲ್ಲಿ ಅರೆ ಐತೆ, ಅರೆಗೆ ಹೋಗಿ ಜಾಗ ಸಿಗ್ತಾಯಿಲ್ಲ. ದಾರಿ ಕಂಪ್ಲೀಟ್ ಆಗೈತೆ ನನಗೆ, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಫುಲ್ಲು ಮುಳ್ಳು, ಮಳೆ ಇದೆಲ್ಲ ಜಾಸ್ತಿ ಬೆಳ್ಕೊಬಿಟ್ಟಿದ್ದೆ. ಫೈನಲಿ ಜಾಗಕ್ಕೆ ಬಂದು ಇಲ್ಲೇನಾದರೂ ಕಾಡು ಪ್ರಾಣಿಗಳು ಬಂದರೆ ನಾವಿಬ್ಬರು ಕತೆ ಏನು ಹೇಳ್ರಿ. ಹಂಗೋ ಹಿಂಗೆ ಸಾಹಸ ಮಾಡಿ ಬಂದಿದ್ದೀವಿ. ಮ್ಯಾಗಡೆ ಯಾವ ಥರ ವ್ಯೂ ಐತೆ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಅಂದ್ಕೊಡ್ರಿ. ಕಳ್ಳೈತ್ರ ವ್ಯೂ ನೋಡ್ರಿ, ಬನ್ನಿ ತೋರಿಸ್ತೀನಿ ಯಾವ ಥರ ವ್ಯೂ ಐತೆ ಅಂತ. ಹೆಂಗೈತೆ ಮಚ್ಚ ವ್ಯೂ? ಮಚ್ಚ ಹೆಂಗೈತೆ ವ್ಯೂ? ಫುಲ್ಲು ಕಾಡು ಮಧ್ಯೆ ಐತೆ ಇದು ನೋಡಿ. ನೆಕ್ಸ್ಟ್ ಲೆವೆಲು. ಅಷ್ಟು ದೂರದಿಂದ ಕಷ್ಟಪಡ್ಕೊಂಡು ಬಂದಿದ್ಕೂ ಸಾರ್ಥ. ನೋಡಿ ಹೇಳಿದ್ನಲ್ಲ ನನ್ನ ಮೇಲೆ ಒಂದು ಕೆರೆ ಐತೆ ಚಿಕ್ಕದು ಅಂತ. ಇದೆ ಬೆಟ್ಟದ ಮೇಲೆ ಒಂದು ಕೆರೆ ಐತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಇದು ಗುಂಡಿ. ಹಾಗೆಲ್ಲ ದನ ಕರು ಒಳಗೆ ನೀರು ಕುಡ್ಸೋಕೆ ಇಲ್ಲಿಗೆ ಬರ್ತಾಯಿದ್ದೋ. ಅಲ್ಲಿಂದ ಇಷ್ಟು ದೂರ ಬರ್ತಾಯಿದ್ದೋ. ಮಾತಾಡೋಕ್ಕಾಗ್ತಾಯಿಲ್ಲ ಫುಲ್ಲು ನಗರಿಗೆ. ಆ ಬೆಟ್ಟದ ಮೇಲೆ ಹೋಗೋಣ. ಫುಲ್ಲು 360 ಡಿಗ್ರಿ ಯಾವ ಥರ ಇದೆ ಗೊತ್ತಾ? ಫುಲ್ಲು ಬೆಟ್ಟ ಗುಡ್ಡ ಅಂದ್ಕೊಳ್ರಿ. ಹೆಂಗಪ್ಪ ಹೋಗೋದು?
ನೋಡ್ರಿ ಯಾವ ಥರ ಐತೆ ವ್ಯೂ ಅಂತ. ನೆಕ್ಸ್ಟ್ ಲೆವೆಲು. ನಮ್ಮೂರ ಹತ್ರ ಅದು ನಮ್ಮ ಕಾಡು ಮಧ್ಯ ಈ ಥರ ಒಂದು ಜಾಗ ಐತೆ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಮೂರವ್ರಿಗೆ. ಇನ್ನು ಅಲ್ಲಿ ಎಂಟ್ಲೆಲ್ಲ ಅವ್ರು ಯಾವ ಥರ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಲ್ಮರ ಇದು ದೊಡ್ಡದು, ಇದು ಕೆಳಗಡೆ ಅವರ ಫುಲ್ಲು ಗುಂಡಿ. ನೆಕ್ಸ್ಟ್ ಲೆವೆಲ್ ಅನ್ಕೊಡ್ರಿ. ಇನ್ನು ಮುಂದೆ ಹೋದರೆ ಮಸ್ತು ಜಾಗ ಐತೆ, ತೋರಿಸ್ತೀನಿ ಬನ್ನಿ. ಯಾವ ಥರ ಗೊತ್ತಾ, ಫುಲ್ಲು ಕೆಳಗಡೆ ಪಾತಾಳ. ನೀವು ನಂಬಲ್ಲ ಗೈಸ್, ಚಿಕ್ಕ ಹುಡುಗ ಇದ್ದಾಗ ಇಲ್ಲೆಲ್ಲ ಆಡು ಮೇಯ್ಸೋಕ್ಕೆ ಕುರಿ ಮೇಯ್ಸೋಕ್ಕೆ ಬರ್ತಾಯಿದೆ ಹಸು ಹೊಡ್ಕೊಂಡು. ಹಾಂ, ಇಲ್ಲಿ ಮುಂದೆ ಜಾಗ ಐತೆ, ನೋಡ್ಕೊಂಬತ್ತೀನಿ ಜಾಗ ಓಪನ್ ಆಯ್ತಾ ಇಲ್ವಾ ಅಂತ. ನೋಡಿ ಇದೆಲ್ಲ JCB ಬಗ್ಸಿರೋ ಗುಂಡಿ. ಯಾಕೆಂದರೆ ಮಳೆ ಬಿದ್ದಾಗ ನೀರು ಮಣ್ಣಿಗೆ ಹೀರ್ಕೊಳ್ಳಿ ಅಂತ ಕಾಡು ಮಧ್ಯೆ ಈ ಥರ ಗುಂಡಿ ಬಗ್ಸಿರ್ತಾರೆ. ಯಾರಾಗ ಗೊತ್ತಿರೆ ಕಮೆಂಟ್ ಮಾಡಿ ಏನು ಬಗ್ಸಿರ್ತಾರೆ ಅಂತ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾಯಿದ್ದೀನಿ, ನಿಮ್ಗೇನು ಎಕ್ಸ್ಟ್ರಾ ಗೊತ್ತಿರೆ ನಾನು ಹೇಳೋದು ಬಿಟ್ಟು ಕಮೆಂಟ್ ಮಾಡಿ ಇದೆಲ್ಲ ಈ ಥರ ಗುಂಡಿ ಯಾಕೆ ಬಗ್ಸಿರ್ತಾರೆ ಏನು ಅಂತ. ನನಗೆ ಫುಲ್ಲು ಭಯ ಆಗ್ತೈತೆ, ಮೈಯೆಲ್ಲ ಜುಮ್ಮಂದಿದೆ. ಯಾಕಂದರೆ ಅಲ್ಲೇನೋ ಸೌಂಡ್ ಆಗ್ತೈತೆ, ಅದಕ್ಕೆ ಫುಲ್ಲು ಭಯ ಆಗ್ತೈತೆ ನನಗೆ. ಫುಲ್ಲು ಸೈಕ್ ಅಂದ್ಕೊಳ್ರಿ ಗೈಸ್. ಇದು ಇಲ್ಲಿ ಕಾಣಿಸ್ತೈತಲ್ಲ, ಇದು ಈ ಮುಳ್ಳೆಸ್ ಏನಂತ ಗೊತ್ತಿಲ್ಲ, ಆದರೆ ಈ ಮುಳ್ಗೊಂದು ಸ್ಟೋರಿ ಐತೆ. ಆ ಸ್ಟೋರಿ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಆ ಮುಳ್ಳೆಸು ತಿಳ್ಕೊತೀನಿ ಏನು ಅಂತ, ಅದಕ್ಕೊಂದು ಸ್ಟೋರಿ ಐತೆ. ಆ ಸ್ಟೋರಿ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಸ್ಟೋರಿ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ಕ್ರೇಜಿ ಕಡೆ ಹೋದರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟುರೋ ಕಾಲ ಅಲ್ಲೆಲ್ಲ ಹೋದರೆ ಫುಲ್ಲು ಡೇಂಜರಸ್ ಇದೆಯಾ. ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಒಂದು ಗುಹೆ ಐತೆ. ನೆಕ್ಸ್ಟು ಅಲ್ಲಿಗೆ ಹೋಗ್ತೀನಿ, ತೋರಿಸ್ತೀನಿ ಹೆಂಗೈತೆ ಗುಹೆ, ಯಾರು ವಾಸ ಮಾಡ್ತಾಯಿರೋ ಆ ಸ್ಟೋರಿ ಫುಲ್ಲು ತಿಳ್ಕೊಂಡು ಹೋಗ್ತೀನಿ. ನನಗೆ ಸ್ವಲ್ಪ ಗೊತ್ತು ಅಲ್ಲಿ ಯಾವ ಥರ ಸ್ಟೋರಿ, ಯಾರೋ ಋಷಿಮುನಿ ವಾಸ ಆಗಿರಂತೆಲ್ಲ ನಮ್ಮೂರವ್ರು ಹೇಳ್ತಾಯಿದ್ರು. ನನಗೆ ಕೇಳಿದ್ದೆ, ಗೊತ್ತಿಲ್ಲ. ಮಾತ್ರ ನೆಕ್ಸ್ಟು ಲೆವೆಲ್ ಆಗೈತೆ ಫುಲ್ಲು. ಅಲ್ಲೇನಾಯ್ತು ಅಲ್ಲೆಲ್ಲ ಕವರ್ ಮಾಡ್ತೀನಿ, ತೋರಿಸ್ತೀನಿ. ನೆಕ್ಸ್ಟು ಏನಾರ ಟ್ರೆಕ್ಕಿಂಗ್ ಬಂದರೆ ಬಿಡಲ್ಲ ಯಾವುದೂ. ಕಾಡೆ ಹಾಂ, ಕುತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡ್ಕೊಂಡು ಹೋಗೋಣ. ಅಲ್ಲಿ ನೋಡಿ ನಾನು ಹೆಲ್ಮೆಟ್ ಯಾವ ಥರ ಮೇಲೆ ಮಡಗಿದ್ದೀನಿ ಅಂತ ಕಾಣಿಸ್ತೈತಾ? ಅಲ್ಲಿ ಕಾಣಿಸ್ತೈತೆ ನೋಡಿ, ಅದು ಗಂಗಾಧರಪ್ಪನ ಬೆಟ್ಟ. ಅದು ಬಿಟ್ಟು ಹಿಂಗೆ ಬಂದರೆ ಅದು ರಂಗಪ್ಪನ ಬೆಟ್ಟ. ಹಿಂಗೆ ಬಂದರೆ ಸುನ್ಘಾಟ, ಇಲ್ಲಿ ಬಂದರೆ ನಮ್ಮ ಮೌತೂರು ಡ್ಯಾಮು, ಈ ಕಡೆ ಬಂದರೆ ಕನಕಪುರ, ಈ ಕಡೆ ಬಂದರೆ ಆರೋಹಳ್ಳಿ. ಅದ್ರ ಮಧ್ಯ ಬೆಟ್ಟ, ಸುತ್ತ ಕಾಡು, ನಾವಿದ್ದೀವಿ. ಹೆಂಗೆ ಐತೆ ಅಂದರೆ ಹೇಳೋಕ್ಕೈತಲ್ಲ ಡಾರ್ಲಿಂಗ್ಸ್. ಅಲ್ಲೊಂದು ಬೆಟ್ಟ ಕಾಣಿಸ್ತೈತಲ್ಲ ಅಲ್ಲಿ ಚಿಕ್ಕದಾಗೆ, ಅದು ಕೊಂಬಿನ ಕಲ್ಲು ಅಂತ ಬೆಟ್ಟ ಐತೆ. ನೆಕ್ಸ್ಟು ಅಲ್ಲಿಗೆ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಹೆಂಗೆ ಹೇಳ್ರಿ, ದೊಡ್ಡ ಕಾಡದು, ಬನ್ನಘಟ್ಟ ಫಾರೆಸ್ಟ್ ಸೇರ್ಕೊಂಡೈತೆ. ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀವಿ. ನೋಡೋಣ, ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ವಿಡಿಯೋ ಬಿಡ್ತೀನಿ. ಜಾಸ್ತಿ ಲಾಂಗ್ ವಿಡಿಯೋ ಐತೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಕ್ಕಲ್ಲ. ಅದಕ್ಕೆ ಅಂತಲೇ ಯೂಟ್ಯೂಬ್ ಚಾನಲ್ ಐತಂದು ಕನ್ನಡಿಗೆ ಅಂತ ಹೋಗಿ ಅಟ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ಥರ ಐತೆ ವೀಡಿಯೋ. ಯೂಟ್ಯೂಬ್ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದ್ರೆ ವೀಡಿಯೋಸ್ಗಳು, ಇಲ್ಲಾಂದರೆ ಮಾಡಬೇಡಿ, ಬೇಜಾರಿಲ್ಲ.